ಲಿಪ್ಸ್ಟಿಕ್ ಮೈನಸ್ ವೆಂಟ கடவுளே வாட் இஸ் திஸ் like one blog I watched ಏನಿದು ಇವರಿಬ್ರು ಇಷ್ಟು ಖುಷಿಯಾಗಿ ಎಲ್ಲೋ ಹೋಗ್ತಿದ್ದಾರಲ್ಲ, ಏನು ನಡೀತಾ ಇದೆ ಇದು ಏನು ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ಹಾಗಾದರೆ ಹೇಳ್ತೀನಿ ಬನ್ನಿ. ಏನಂತ ಅಂದರೆ ನಾನು ಮತ್ತು ಇವಳು MSCಯಲ್ಲಿ ರೂಮ್ಮೇಟ್ಸ್ ಆಗಿದ್ವಿ. ಟೋಟಲ್ 3 ಜನ ರೂಮ್ಮೇಟ್ಸ್ ಇದ್ವಿ. ಒಬ್ಬಳು ಮಾತ್ರ ಮಿಸ್ಸಿಂಗು. ಅವಳು ಎಲ್ಲಿ ಅಂತ ಕೇಳ್ತಿದ್ದೀರಾ? ಅವಳದ್ದೇ ಮದುವೆಗೆ ನಾವಿಬ್ಬರು ಹೋಗ್ತಾ ಇದ್ದೀವಿ. ಅದು ಎಷ್ಟು ದೂರದಿಂದ ಅಂದರೆ 360 ಕಿಲೋಮೀಟರ್ ಮಿನಿಮಮ್ ಆಗಿದೆ. ಅಷ್ಟು ದೂರದಿಂದ ಹೋಗ್ತಾ ಇದ್ದೀವಿ. ನಾನಾದರೂ 360 ಬಿಡಿ, ನನ್ನ ಜೊತೆಗಿದ್ದಾಳಲ್ಲ ಇವಳು ಬಂದಿರೋದು ಕೇರಳದಿಂದ. ಹಾಗಾದರೆ ಕೇರಳ ಡಿಸ್ಟೆನ್ಸ್ ಎಷ್ಟಾಗ್ಬೋದು ಅಂತ ಕೇಳ್ತಿದ್ದೀರಾ? ಸುಮಾರು 800 ಕಿಲೋಮೀಟರ್ ಆಗುತ್ತೆ. ಅಷ್ಟು ದೂರದಿಂದ ಈ ಮದುವೆನ ಅಟೆಂಡ್ ಆಗಲಿಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಿದೆ. ಹಾಗೆ ಮದುಮಗಳು ಮದುಮಗ ಬಂದುಬಿಟ್ಟು ಹಸೆಮಣೆ ಮೇಲೆ ಕೂತಿದ್ದಾರೆ. ನಾವು ಇನ್ನೇನು ರೆಡಿಯಾಗಿ ಎಲ್ಲ ಕಾರ್ಯಕ್ರಮ ಮತ್ತು ಪೂಜೆಯ ಒಂದು ಸಂಸ್ಕೃತಿ ಹೇಗಿದೆ, ರಿಚುವಲ್ಸ್ ಹೇಗೆ ನಡೆಯುತ್ತೆ ನಮ್ಮ ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಯಾಕಂದರೆ ನಾವಿಬ್ಬರು ಬಂದುಬಿಟ್ಟು ಸೌತ್ ಕಡೆ ಅವರು, ನಾನು ಬಂದುಬಿಟ್ಟು ಶಿವಮೊಗ್ಗ, ಇವಳು ಬಂದುಬಿಟ್ಟು ಕೇರಳ. ಅಂದರೆ ಇಬ್ಬರು ಕೂಡ ಸೌತ್ ಡಿಸ್ಟಿಕ್ಕಲ್ಲಿ ಬರ್ತೀವಿ. ಇವ್ರದ್ದು ಮದುವೆ ಇದ್ದಿದ್ದು ಉತ್ತರ ಕನ್ನಡದಲ್ಲಿ, ಹಾಗಾಗಿ ನಾರ್ತ್ ಕಡೆ ಬರುತ್ತೆ. ನಾವು ನಾರ್ತ್ ಕಡೆ ಮದುವೆ ನೋಡಿರಲಿಲ್ಲ, ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಇದೇ ಫಸ್ಟ್ ಮದುವೆ ಆಗಿತ್ತು, ಹಾಗಾಗಿ ನಾವು ತುಂಬ ಆಶ್ಚರ್ಯವಾಗಿ ನೋಡ್ತಾ ಇದ್ವಿ. ಈ ಮದುವೆಯಲ್ಲಿ ನಾನು ನೋಡಿದಾಗೆ ಉತ್ತರ ಕನ್ನಡ ಡಿಸ್ಟಿಕಲ್ಲಿ ನಡೀತಾ ಇರುವ ಸಂಪ್ರದಾಯನೇ ಬೇರೆ, ಹಾಗೆ ನಮ್ಮ ಸೌತಲ್ಲಿ ನಡೆಯುವ ಒಂದು ಸಂಪ್ರದಾಯನೇ ಬೇರೆ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಇಲ್ಲಿನ ಸಂಪ್ರದಾಯದ ಪ್ರಕಾರ 2 ಸಲ ತಾಳಿನ ಕಟ್ಟಿಸ್ತಾರೆ. ಹಾಗೆ ತುಂಬಾ ಸಡಗರ ಸಮಾರಂಭದಿಂದ ಕೂಡಿಲ್ಲ, ಹಾಗೆ ಕಾಮಾಗಿ ಸುಂದರವಾಗಿ ನಡೀತಾ ಇದೆ. ಹಾಗೆ ಈ ಕಡೆ ನೀವು ನೋಡ್ಬೋದು, ಇಲ್ಲಿ ಕೂತಿರುವ ಆಂಟಿಯವರು ಇಬ್ಬರು ಸಪ್ತಪದಿಗೆ ಎಲ್ಲದನ್ನೂ ರೆಡಿ ಮಾಡ್ತಾ ಇದ್ದಾರೆ. 7 ಹೆಜ್ಜೆನ ಸುತ್ತರಿಸಬೇಕು, ಹಾಗಾಗಿ ಸಪ್ತಪದಿ ಹೆಜ್ಜೆನ ರೆಡಿ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ರೆಡಿ ಮಾಡ್ತಾ ಇದ್ರು, ತುಂಬ ಡೆಕೋರೇಟಿವ್ ಆಗಿ ಮಾಡ್ತಾ ಇದ್ರು. ತುಂಬಾ ಖುಷಿ ಆಯಿತು ಡೆಕೋರೇಷನ್ ಮತ್ತು ಆ ಹೆಜ್ಜೆಯ ಗುರುತುಗಳನ್ನು ಮಾಡಿರೋದು ನೋಡಿಬಿಟ್ಟು. ಫಸ್ಟು ಹೋಮದ ಕುಂಡದ ಸುತ್ತಿಸ್ಬಿಟ್ಟು ಅದಾದಮೇಲೆ ಅವ್ರದ್ದು ಒಂದು ಸಂಪ್ರದಾಯನ ಮುಗಿಸ್ಬಿಟ್ಟು ಸೀದಾ ಆಮೇಲೆ ಮತ್ತೆ ಈ ಕಡೆ ಕರ್ಕೊಂಡು ಬಂದುಬಿಟ್ಟು ನಮ್ಮ ಒಂದು ಸಂಪ್ರದಾಯ ಸಪ್ತಪದಿಯ 7 ಹೆಜ್ಜೆನ ಮುಂದೆ ಕರ್ಕೊಂಡು ಹೋಗ್ತಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನಮ್ಮ 3 ಜನದಲ್ಲಿ ಯಾರು ಫಸ್ಟ್ ಮದುವೆ ಆಗ್ತಾರಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ನಾನಂತೂ ಗೆಸ್ ಮಾಡಿರಲಿಲ್ಲ ಇವಳು ಫಸ್ಟ್ ಮದುವೆ ಆಗ್ತಾಳೆ ಅಂತ ಅಂದ್ಬಿಟ್ಟು. ಹಾಗೆ ಯಾರಿಗೆ ಏನಾಗುತ್ತೆ, ಯಾವಾಗ ಸಂಬಂಧ ಕೂಡಿ ಬರುತ್ತೆ ಅಂತ ಯಾರಿಗೆ ಗೊತ್ತು ಹೇಳಿ. ನೋಡಿ ನಮ್ಮ 3 ಜನದಲ್ಲಿ ಇವಳದೇ ಫಸ್ಟ್ ಮದುವೆ ಆಗೋಯ್ತು. ಹಾಗಾದರೆ ಈ ಸಪ್ತಪದಿ ಅಂದರೆ ಏನು ಅಂತ ಹೇಳಿ ನೀವು ಕ್ವಶನಲ್ಲಿ ಕೇಳ್ಬೋದು, ಇಲ್ಲಾಂದರೆ ನಿಮಗೂ ಒಂದು ಕುತೂಹಲ ಇರ್ಬೋದು ಸಪ್ತಪದಿ ಏನಕ್ಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸಪ್ತಪದಿ ಅನ್ನೋದು 7 ಹೆಜ್ಜೆ ವಚನ ನಮ್ಮ ಎಲ್ಲ ಒಂದು ಜೀವನ ಪೂರ್ತಿ ನಡೆಯುವ ಎಲ್ಲ ಕಾರ್ಯಗಳಿಗೂ, ಎಲ್ಲ ಒಂದು ಸಂಪತ್ತಿಗೂ, ಎಲ್ಲ ಒಂದು ಹೆಜ್ಜೆಯಲ್ಲೂ ಜೊತೆಯಾಗಿ ನಾವು ನಡೀತೀವಿ ಅನ್ನೋ ಒಂದು ವಚನ ಅದು. ಹಾಗಾಗಿ ಈ ಸಪ್ತಪದಿನ ಮಾಡಿಸ್ತಾರೆ ಮದುವೆಯಲ್ಲಿ. ಹಾಗೆ ಇಲ್ಲಿ ನೋಡ್ಬೋದು ಮದುಮಗಳು 2 ಸೀರೆನ ಹಾಕ್ಕೊಂಡಿರೋದನ್ನ. 2 ಸೀರೆನ ಯಾವ ಕಡೆ ಹಾಕ್ಕೊಂಡಿದ್ದಾಳೆ, ಏನಕ್ಕೆ ಹಾಕ್ಕೊಂಡಿದ್ದಾಳೆ ಅಂತ ನೀವು ಕ್ವಶನಲ್ಲಿ ಕೇಳ್ಬೋದು. ಏನಕ್ಕೆ ಅಂದರೆ ಒಂದು ಸೋದರ ಮಾವ ಕೊಟ್ಟಿರೋ ಅಂಥ ಸೀರೆ, ಪಿಂಕ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನಲ್ಲಿರೋದು ಸೋದರ ಮಾವ ಕೊಟ್ಟಿರೋ ಸೀರೆ. ಇನ್ನೊಂದು ಮನೆಯಲ್ಲಿ ತಂದಿರೋ ಸೀರೆ, ಇದನ್ನು ಅವರು ಉಟ್ಕೊಂಡಿದ್ದಾರೆ. ಹಾಗೆ ಮೇಲ್ಗಡೆ ಶಾಲ್ ಥರ ಹಾಕ್ಕೊಂಡಿರೋದು ಸೋದರ ಮಾವ ಕೊಟ್ಟಿರೋ ಅಂಥ ಸೀರೆ. ಅದನ್ನು ಹಾಕ್ಕೊಳ್ಳೇಬೇಕು ಅನ್ನೋ ಒಂದು ಸಂಪ್ರದಾಯ ಇರುತ್ತೆ, ಹಾಗಾಗಿ ಹಾಕ್ಕೊಂಡಿದ್ದಾಳೆ.
ಕಾಲೇಜ್ ಟೈಮಲ್ಲಿ ಹೇಳಬೇಕಂದ್ರೆ ಎಲ್ಲರೂ ಆರಾಮಾಗೇ ಇರ್ತಾರೆ. ಎದ್ನೋ ಬಿದ್ನೋ ತಿನ್ನೋ ಓದಿದ್ನೋ ಇನ್ನೇನೋ ಮಾಡಿದ್ನೋ ಅಂತ ಹೇಳಿಬಿಟ್ಟು, ಮದುವೆ ಆದಮೇಲೆ ಅದು ಇದು ಏನೇನೋ ಇರುತ್ತೆ. ಹಾಗೆ ಅದನ್ನೆಲ್ಲ ಸಂಭಾಳಿಸ್ಕೊಂಡು ಹೋಗಬೇಕಾಗತ್ತೆ. ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಹೇಗಾಗುತ್ತೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ಕೊಳೋದ್ರೊಳಗೆ ಮದುವೆನೇ ಆಗಿರುತ್ತೆ. ಮದುವೆ ಆದಮೇಲೆ ಇನ್ನೇನು ತೂಗುಡ್ಸ್ಕೊಂಡು ಹೋಗ್ತೀವಿ ಅಲ್ವಾ? ಈ ಅರುಂಧತಿ ನಕ್ಷತ್ರ ಏನಕ್ಕೆ ತೋರಿಸ್ತಾರೆ ಅಂತ ಗೊತ್ತಾ? ಅರುಂಧತಿ ನಕ್ಷತ್ರ ಏನಕ್ಕೆ ಅಂತ ಅಂದರೆ, ಅರುಂಧತಿ ಮತ್ತು ವಸಿಷ್ಠರು ದಾಂಪತ್ಯ ಜೀವನ ಸುಂದರವಾಗಿ ಪ್ರೀತಿ ನಿಷ್ಠೆಯಿಂದ ಮಾಡಿದ್ರಂತೆ. ಹಾಗಾಗಿ ಅವ್ರ ಥರನೇ ನೀವು ನಡೆಸ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ತೋರಿಸುವದ್ದು ಸಂಪ್ರದಾಯ ಆಗಿದೆ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಮದುವೆ ಮುಗ್ದೇ ಬಿಡ್ತು, ರಿಸೆಪ್ಷನ್ ಒಂದೇ ಬಾಕಿ ಇರೋದು. ಹಾಗಾಗಿ ಅವರು ಮತ್ತೆ ರೆಡಿಯಾಗಿ ಬರಲಿಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ರಿಸೆಪ್ಷನ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಒಂದು ಸಲ ಡಕ್ಕಂತೂ ಸ್ಪಾರ್ಕಲ್ಸ್ ಎಲ್ಲ ನೋಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನೀವೇ ಹೇಳಿ, ಯಾವ ಸೀರೆ ನಿಮಗೆ ತುಂಬ ಇಷ್ಟ ಆಯಿತು, ರಿಸೆಪ್ಷನ್ದ ಮದುವೆದ? ಹಾಗೆ ಇನ್ನೊಂದು ವಿಷಯ, ಹುಡುಗ ಚೆನ್ನಾಗಿ ಕಾಣ್ತೀಯಾನ ಹುಡುಗಿ ಚೆನ್ನಾಗಿ ಕಾಣ್ತಿದ್ದಾಳ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ರಿಸೆಪ್ಷನಿಗೆ ಎಲ್ಲ ಕಾರ್ಯಕ್ರಮಗಳು ಶುರು ಆಯಿತು. ಒಬ್ಬೊಬ್ಬರು ಬಂದುಬಿಟ್ಟು ಎಲ್ಲರೂ ಗಿಫ್ಟನ್ನು ಕೊಟ್ಬಿಟ್ಟು ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡು ಹೋಗ್ತಾಯಿದ್ರು. ಹಾಗೆ ನಾವು ನಮ್ಮ ಒಂದು ಕಾರ್ಯನ ಮುಗಿಸ್ಬಿಟ್ಟು ಊಟಕ್ಕೆ ಬಂದ್ವಿ. ಊಟದಲ್ಲಿ ತುಂಬಾ ವೆರೈಟೀಸ್ ಇತ್ತು, ನೀವು ನೋಡ್ಬೋದು. 4-5 ಥರ ಪಲ್ಯ ಇತ್ತು. ಹಾಗೆ ರೈಸ್, ಸಾಂಬಾರ್, ಬೋಂಡಾ, ಆಮೇಲೆ ಸ್ವೀಟ್ 2 ಥರ, ಆಮೇಲೆ ಪಲಾವು ಎಲ್ಲ ವೆರೈಟೀಸ್ ಎಲ್ಲ ಕೊಟ್ಟಿದ್ರು. ಇದನ್ನೆಲ್ಲ ಮುಗಿಸ್ಕೊಂಡು ಸುಸ್ತಾಗಿ ಇನ್ನೇನು ಅಂತ ಅಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಮತ್ತೆ ನಾವೆಲ್ಲಿ ಹೋಗ್ತಿದೀವಿ?